ಇವರು ತಿಲಕ್ ಅವರೇ ತಾವು ದಯವಿಟ್ಟು ಬರಬೇಕು. ಚೇತನ್ ನೋಡ್ಕೊಂಡು ಬರಬೇಕು ವೇದಿಕೆಗೆ. ಅವರಿಗೊಂದು ಗೌರವವನ್ನು ಸಲ್ಲಿಸೋಣ ಅಂತ. ಯಾಕೆ ಅಂತ ಹೇಳಿದ್ರೆ, ನಾನು ಕರಾವಳಿಯಿಂದ ಬಂದಂತವ್ರು, ದೈವ ದೇವರನ್ನ ಪರಮ ಭಕ್ತನ. ಈಗ ಜೋಗತಿಯವರು ನೋಡಿ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಜೀವನ ಕಲ್ಪಿಸಿದಂತ ನಾಡು, ನನ್ನ ಪ್ರಥಮ ಹಂತದ ಫೌಂಡೇಶನ್ ಕಟ್ಟಿರೋದು ನಾನು ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಜಿಲ್ಲೆ ಹೊಸನಗರ ರಿಪ್ಪನ್ಪೇಟೆ ಮಧ್ಯದಲ್ಲಿ ಇರೋದು ನನ್ನ ಹಳ್ಳಿ. ಅವಾಗ ಜೋಗತಿಯವರು ಹಾಡುವಂತ ಹಾಡುಗಳನ್ನ ಕೇಳ ಬೆಳೆದಂತವ್ರು. ಅವ್ರು ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು, ಬಹಳ ಆತ್ಮ ಖುಷಿ ಆಯ್ತು. ಚೇತನ್ ಅವ್ರು ಬರ್ಬೇಕು, ಚೇತನ್ ಅವರು ಬರಬೇಕು. ತೇಜಸ್ ಅವರು, ಸಾರಿ ಕ್ಷಮಿಸಿ ನಂದೇ ತಪ್ಪಿದೆ, ಬರೀ ತೇಜಸ್ ಅವರು. ಯಾಕೆ ಅಂತ ಹೇಳಿದ್ರೆ, ನಾನು ಕರಾವಳಿಯನ್ನು ದೈವ ದೇವರ ಭಕ್ತ ಅಂತ ಹೇಳಿದವನು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇದನ್ನ ಬೇಕಾದ್ರೆ ಎಲ್ಲರೂ ಬರೆದಿಟ್ಕೊಳ್ಳಿ. ಇದೇ ರೀತಿ ಬದ್ಧತೆಯಿಂದ ಏನಾದ್ರೂ ಅವರು ತನ್ನ ಬದ್ಧತೆಯನ್ನು ಎಲ್ಲೂ ಬಿಡದೆ, ಫ್ರೆಂಡ್ ಬದ್ಧತೆಯನ್ನ ಎಲ್ಲೂ ಬಿಡದೆ ಇದೇ ರೀತಿಯಲ್ಲಿ ಹೋಗಿದ್ದೆ ಹೋದಾದ್ರೆ ನೆಕ್ಸ್ಟ್ ದರ್ಶನ ಅವರ ಸೀಟನ್ನ ಇವರು ಪಡಿತಾರೆ. ಇದನ್ನ ಬರೆದಿಟ್ಕೊಳ್ಳಿ, ಯಾರು ಬೇಕಾದ್ರೂ ಬರೆದಿಟ್ಕೊಳ್ಳಿ 100ಕ್ಕೆ. ಯಾಕಂದ್ರೆ ನಾನು ಅವಾಗ ಅವರು ಕೂತ್ಕೊಂಡು ಬಂದಾಗ ದೇವರ ಪ್ರಾರ್ಥನೆ ಮಾಡಿ ಅವರ ಮುಖವನ್ನ ನೋಡ್ತಾ ಇದ್ದೇನೆ. ಏನಿದೆ ಭವಿಷ್ಯ ಸ್ವಲ್ಪ ಆದ್ರೂ ನೋಡೋಣ ಅಂತ. ಹಾಗಂತ ಜ್ಯೋತಿಷಿ ಅಂತ ಮತ್ತೆ ಜ್ಯೋತಿಷಿ ಅಂತ ನಾಳೆ ಬಂದ ಕಷ್ಟ ಆಗ್ತದೆ ನನ್ನ ಹತ್ರ. ಬನ್ನಿ, ಯಾಕಂದ್ರೆ ಇವರಲ್ಲಿ ಎಲ್ಲ ಆ ಏನೊಂದು ಸಿನಿಮಾಕ್ಕೆ ಬೇಕಾದಂತ ಪ್ರತಿಯೊಂದು ಇವರಲ್ಲಿ, ಪ್ರತಿಯೊಂದು. ಮತ್ತೆ ಅವರ ಡ್ಯಾನ್ಸ್ ಮಾಡುವಾಗ ನೋಡಿದೆ, ಇಡೀ ವೇದಿಕೆಯನ್ನು ಒಬ್ಬರೇ ಕಬಳಿಸಿ ನೊಂದವರು ಅಕ್ಕಪಕ್ಕ. ಸತ್ಯ ಹೇಳ್ತೀನಿ, ಇವ್ರ ಪಕ್ಕದಲ್ಲಿ ಇನ್ನೆಲ್ಲಾದ್ರೂ ಯಾರು ಕೂತ್ಕೊಳ್ಳಿಕ್ಕೆ ಕೊಟ್ಟರೆ ನಾನಂತೂ ಕೂತ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾನು ಡಮ್ಮಿ ಆಗಿ ಹೋಗ್ತೀನಿ. ಹಾಗಾಗಿ ಅಂದ್ರೆ ಇಡೀ ವೇದಿಕೆಯನ್ನ ಕಬಳಿಸಿದ್ರು. ಇಡೀ ವೇದಿಕೆಯನ್ನು ಯಾವ ರೀತಿ ಅದನ್ನ ಎಂಜಾಯ್ ಮಾಡಿ ಅವರು ಹಾಡನ್ನ ಇದ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದ್ಭುತ. ನನಗೆ ಬಹಳ ಖುಷಿ ಆಯ್ತು. ಹಾಗಾಗಿ ಇವರನ್ನ ಮೊದಲು ಗೌರವಿಸಿ, ನಮ್ಮ ಕರಾವಳಿ ವತಿಯಿಂದ ನಿಮ್ಮನ್ನ ಗೌರವಿಸಿ, ಆ ದರ್ಶನ್ ಏನಿವತ್ತು ದರ್ಶನ್ ಫಾಲೋವರ್ಸ್ ಇದಾರೋ ನಮ್ಮ ಇಡೀ ಇದರಲ್ಲಿ ಡಿ ಬಾಸ್ ಅಂತಾರೋ, ತೇಜಸ್ಗೆ ಡಿ ಬಾಸ್ ಅನ್ಬೇಕು. ಆ ರೀತಿಯಾಗಿ ಅಂತ ಒಂದು ಯೋಗ 100ಕ್ಕೆ 100 ಇದೆ. ಆದ್ರೆ ನಿಮ್ಮ ಶ್ರಮ ಕೂಡ ಅಷ್ಟೇ ಇದೆ. ಇವತ್ತಿನ ನಾವೇನಾದ್ರೂ ಅದು ಗೌರವ ಅಂತ ಹೇಳಿದ್ರೆ ದೈವ ದೇವರನ್ನ ಪ್ರಾರ್ಥನೆ ಮಾಡಿ ಹಾಕುವಂತ ಶಾಲ್ ಅದು. ನಿಮ್ಮ ಕೀರ್ತಿ ಕಡೆಗೆ ನಾನು ಏನ್ ಹೇಳಿದನೋ ಆ ಸೀಟ್ ಪಡೆಯುವ ಕಡೆ ಗಮನ ಇರ್ಬೇಕು, ಬಿಟ್ರೆ ಬೇರೆ ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾ ನಿಮ್ಗೆ ಇದು ಮಾಡಿ. ತಿಳಿಸಿದವರು ಅದೇ ಹಾ, ಈಗ ಮಾತಾಡೋಣ ಅಂತ ಹೇಳಿದ್ರು ನೋಡಿ, ನಾನೆಲ್ಲ ಕಡೆ ಹೇಳ್ತೀನಿ, ಏನೇ ಮಾಡಿ ಅಧ್ಯಕ್ಷರ ಸ್ಥಾನ ಒಂದು ಬೇಡ ಅಂತ ಹೇಳ್ಬಿಡ್ತೀನಿ. ಇವ್ರಿಗೆ ಆಲ್ರೆಡಿ ಪ್ರಿಂಟ್ ಮಾಡಿದ್ರು ಅವರು, ಅವ್ರಿಗೆ ನಾವು ಹೇಳಿದ್ರೆ ಕೇಳಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಅಧ್ಯಕ್ಷರು ಯಾವ ರೀತಿ ಗೊತ್ತಾ, ಎಲ್ಲರೂ ಎತ್ಕೊಂಡು ಮಾರ್ಕೆಟ್ ನಲ್ಲಿ ಈರುಳ್ಳಿ ಅಂತ ಹೋಗ್ತೀವಿ ಗೊತ್ತಾ, ಲಾಸ್ಟಿಗೆ ಹೋದವರಿಗೆ ಯಾರು ಸಿಕ್ಕೋದು, ಎಲ್ಲರೂ ಆರಿಸಿಬಿಟ್ರು. ಇವರೆಲ್ಲರೂ ಹೋಗಿದೆ, ಏನೇನು ಹೇಳ್ಬೇಕು ಅದು ಹೆಚ್ಚಾಗಿ ಹೇಳ್ಬಿಟ್ಟಿದ್ದಾರೆ, ನಮಗೇನು ಹೇಳಕ್ಕಿಲ್ಲ. ಆದ್ರೂ ಕೂಡ ಒಂದು ಮಾತು ಹೇಳ್ತೀನಿ, 18 ವರ್ಷ ಒಂದು ಸಂಸ್ಥೆಯನ್ನ 18 ವರ್ಷ ನಡೆಸೋದಿದೆಯಲ್ಲ, ಆ ವ್ಯಕ್ತಿ ಎತ್ತರಕ್ಕೆ ಬೆಳೀತಾ 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 ಹೇಗೆ ಯಾವ ರೀತಿ ಆಗ್ತಾನೆ ಅಂತ ಹೇಳಿದ್ರೆ ನಮ್ಮ ಮಾದೇವಣ್ಣಂತರ ಆಗ್ತಾರೆ ನೋಡಿ. ಇವತ್ತು ಅಲ್ಲಿ ಸ್ಥಾನದಲ್ಲಿ ಕೂತ್ಕೊಂಡು ಏನು ನಡೀತಿದೆ ಅಂತ ಇಲ್ಲಿ ಕೂತ್ಕೊಂಡು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೋಬೇಕಾಗಿದ್ದು ನಮ್ಮ ಮಾದೇವಣ್ಣವರು ವಹಿಸ್ಕೋಬೇಕಾಗಿತ್ತು. ಇವತ್ತು ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಪುಣ್ಯ ಹೆಚ್ಚಿದೆ, ಅವರ ಅನುಭವ ಹೆಚ್ಚಿದೆ, ಜ್ಞಾನ ಹೆಚ್ಚಿದೆ, ಮತ್ತು ಜೀವನದಲ್ಲಿ ನಮ್ದೇನು ಇಲ್ಲ ಅನ್ನೋದು ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳ್ಬೋದು. ನಮ್ದೇನು ಇಲ್ಲ, ಎಲ್ಲ ಅವನೇ, ನಮ್ದೇನು ಇಲ್ಲ, ಹಾರಾಟ ಇಲ್ಲ, ಚೀರಾಟ ಇಲ್ಲ, ಏನೂ ಇಲ್ಲ ಅಂತೇಳಿ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಆದ್ರಿಂದ ಇವತ್ತು ಅವರಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಬದ್ಧತೆಯನ್ನ ನೋಡಿದೆ. ಸೊ ನಿಜವಾಗೂ ಇವತ್ತು ನನಗೆ ಬಹಳ ಅರ್ಜೆಂಟಿನ ಕೆಲಸಗಳಿತ್ತು.
ಎಷ್ಟು ಅರ್ಜೆಂಟ್ ಇತ್ತು ಅಂದ್ರೆ ಇವತ್ತು ಮಿನಿಮಮ್ 10 ಕಾರ್ಯಕ್ರಮ ಇದೆ. ನನ್ನ ಫ್ರೆಂಡ್ ಒಬ್ಬರು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸ್ಪರ್ಶ. ನಮ್ಮ ಬಟ್ ಕಮ್ಯುನಿಟಿಯ ಚುನಾವಣೆ ನಡೀತಿದೆ. ಅದಲ್ಲದೆ ಇದೇ 22ನೇ ತಾರೀಕು ನಾಡಿದ್ದು ನನ್ನೊಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರೆ ಎಲ್ಲರೂ ಬರ್ಬೇಕು. ಎಲ್ಲರೂ ಹೇಳಿದ್ರು ಮತ್ತೆ ಅವ್ರು ಯಾಕಂದ್ರೆ ಜನ್ಮದಿನಾಚರಣೆ ಹೇಳ್ತಾ ಇದ್ರು, ನಾನೆಲ್ಲರೂ ಮತ್ತೆ ಮರಿಬಹುದು. ತಾವೆಲ್ಲರೂ ಬರ್ಬೇಕು, ಇದೇ ವೈಯಕ್ತಿಕ ಕರೆ ಅಂತ ತಿಳ್ಕೊಂಡು ತಾವೆಲ್ಲರೂ ಬರ್ಬೇಕು. ರಾಜಾಜಿನಗರದ KP ಸಮುದಾಯ ಭವನದಲ್ಲಿ ನಮ್ಮ ಆಫೀಸ್ ಪಕ್ಕದಲ್ಲೇ ತಾವೆಲ್ಲರೂ ಬರ್ಬೇಕು ಅಂತ ಹೇಳ್ತಾರೆ. ಅವರು ಅವಾಗ ನೋಡ್ತಾ ಇದ್ದೆ ನಾನಿಲ್ಲಿ, ಆ ಹೂ ಬಿದ್ದಿದೆ, ಹೂವನ್ನ ಒರೆಸ್ತಾ ಇದ್ದಾರೆ, ಮಗನಲ್ಲಿ ತನ್ನ ದೇವರನ್ನ ಕಾಣ್ತಾ ಇದ್ದಾರೆ. ಜ್ಞಾನ ಅಂದ್ರೆ ಅದೇ. ಮನುಷ್ಯ ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗುವುದೊಂದು ದಾರಿ ಅಂದ್ರೆ ಅದೇ. ನೋಡೋರಿಗೆ ಅನ್ಸ್ಬೋದು ಅವ್ರೇನಪ್ಪ ಬಹಳ ಒಂಥರ ಇದು ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ಅರೆಬೆಂದವು, ಏನ್ ಹೇಳ್ತಾರೆ ಅಂದ್ರೆ ಸ್ವಲ್ಪ ಓವರ್ ಮಾಡ್ತಾ ಇಲ್ವ ಅವರು. ಯಾಕಂದ್ರೆ ಅವ್ರಿಗೆ ಬರೋದು ಅದೇ, ಅರೆಬೆಂದವು ಅವರು ಓವರ್ ಮಾಡ್ತಾ ಇಲ್ಲ ಅಂತ. ಓವರ್ ಮಾಡ್ತಾ ಇಲ್ಲ, ಅವರು ಎಲ್ಲದೂ ಜ್ಞಾನವನ್ನ ಅರ್ತಿದ್ದಾರೆ, ಜೀವನ ಇಷ್ಟೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಆ ರೀತಿ ಮಾಡ್ತಾ ಇದ್ದಾರೆ. ಅಜ್ಞಾನಿಗಳು ಆ ರೀತಿ ಹೇಳ್ತಾರೆ. ಅಜ್ಞಾನದಿಂದ ಜ್ಞಾನದೆಡೆಗೆ ನಾವು ಸಾಗುವ ಮಾರ್ಗ ಮಧ್ಯೆ ಸಾಕ್ತಾ ಇದೀವಿ ಅಂತ ನಾವು ಹತ್ತಿರದ ಒಂದು ಆ ಜ್ಞಾನದ ಹಾಗೆಯನ್ನು ತಲುಪುವಾಗ ನಾವು ಆ ಸ್ಥಿತಿಗೆ ಬರ್ತೇವೆ. ಪ್ರತಿಯೊಬ್ಬರು ಆಧ್ಯಾತ್ಮಿಕತೆಗೆ ಅಥವಾ ಇದರ ಕಡೆಗೆ ಬರ್ತೇವೆ. ಅವಾಗ ಇಲ್ಲಿ ಅವರೇ ಕಸ ಬಿಡಿಸ್ತಾ ಇದ್ರು, ಅವರೇ ಚೇಂಜ್ ಮಾಡ್ತಾ ಇದ್ರು. ಸರ್ ನಿಜವಾಗೂ ಖುಷಿ ಅನಿಸ್ತದೆ. ಸತ್ಯ ಹೇಳ್ಬೇಕಂದ್ರೆ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋದ ಅಂತ ನೋಡ್ತಾ ಇದ್ದೆ ನಾನು. ಯಾಕಂದ್ರೆ ನಾನು ಕಾರ್ಯಕ್ರಮಗಳಿಗೆ ಹೋಗಲ್ಲ ಸರ್, ನಾನು ಕಾರ್ಯಕ್ರಮಗಳಿಗೆ ಹೋಗಲ್ಲ. ಒಂದು ಸಮಸ್ಯೆ ಆಯ್ತು ಅಂತ ಹೇಳಿ ರಾತ್ರಿ 2 ಗಂಟೆಗಾದ್ರೂ ನಿಮ್ಮ ಮನೆ ಬಾಗಿಲಲ್ಲಿ ಇರ್ತೀನಿ. ನನ್ನ ಮನೇಲಿ ಪೂಜೆ ಇದೆ, ನನ್ನ ಮನೇಲಿ ಕಾರ್ಯಕ್ರಮ ಇದೆ, ನನ್ಗೆ ಬನ್ನಿ ಸಭ್ಯತೆ ಅಂತ ಹೇಳಿದ್ರೆ ನಾನು ಅಲ್ಲಿ ಬರಲ್ಲ. ಯಾಕಂದ್ರೆ ಅಲ್ಲಿ ಬರೋರು 3 ಜನ ಇರ್ತಾರೆ, ಸಮಸ್ಯೆ ಬರೋರು ಕಡಿಮೆ. ಹಾಗಾಗಿ ನೀವು ಮೊನ್ನೆ ಹೇಳಿದ್ರಿ ಒಂದು ಸಭೆಯನ್ನ ಮಾಡಿದ್ರು, ರುವೇಣ ಬರ್ತಾರ ಇಲ್ಲಿಗೆ ಅನ್ನೋದೇ ನನ್ನ ಅನುಮಾನ ಆಗಿತ್ತು. ಸಭೆ ಮಾಡಿದ್ರು, ಸುಮಾರು 25 ಜನ ಸೇರಿದ್ರು. ಬರೀ ನನ್ನ ಒಂದು ಮಾತಿಗೆ ಗೌರವ ಕೊಟ್ಟು 25,000 ಜನ ಇಡೀ ಕರ್ನಾಟಕದಲ್ಲೇ ಎಲ್ಲ ಹೋಗ್ತದ ಏನು ಇದಿತ್ತು ಜನಸಂಖ್ಯೆ ಸೇರಿತು ಅದೆಲ್ಲದನ್ನು ಅಳಿಸಿ ನಮ್ದು ಒಂದು ಪ್ರಥಮ ಹಂತಕ್ಕೆ ನಿಲ್ಸಿದ್ರು. ನೀವು ಅಂದ್ಕೋಬಹುದು ಅವತ್ತಿಂದ ರವಿಶಂಕರ್ ದೊಡ್ಡ ಆದ್ರು ಅಂತ. ಅದೆಲ್ಲದೂ ಆಗಿದ್ದು ನಿಮ್ಮಂತವರಿಂದ. ನಾನು 2 ಜನ ಇದ್ರು ಬರ್ತೀನಿ, ಆದ್ರೆ ಆ 2 ಜನ ಯಾರಾಗಿರ್ಬೇಕು ಅಂತ, ಪ್ರಾಮಾಣಿಕರಾಗಿರ್ಬೇಕು, ಬಲಿಷ್ಠತೆಯಿಂದ ಕೂಡಿರ್ಬೇಕು, ಬಲಿಷ್ಠತೆ ಇರ್ಬೇಕು. 2 ಜನ ಇದ್ರೆ ಸಾಕು. ನಾವೇನ್ 100 ಜನ ಕಟ್ಕೊಂಡು ಬಂದಾರಲ್ಲ ಸರ್. ಇವತ್ತು ರವಿಶಂಕರ್ ಜನ ಇದ್ದಾರೆ. ನಾನು ಇದನ್ನ ಮಾಡಿದ್ದೀನಿ, ಗುಡಿಸಿದ್ದೀನಿ. ಗುಡಿಸ್ಕೊಂಡು ಅದೇ ಹೇಳ್ತಾರಲ್ಲ, ನಾವು ಹೋಟೆಲ್ ಮಾಡಿದವರು. ಹೋಟೆಲ್ ಯಾಕೆ ಗೊತ್ತಾ, ನಮ್ದು ಕ್ಯಾಶ್ ಅಲ್ಲಿ ನಿಂತ್ಕೊಳ್ಳೋದು. ಯಾರೋ ಒಬ್ರು ಬಂದು ಒಂದು ದೋಸೆ ಕೊಡ್ರಿ ಅಂತ ಹೇಳ್ತಾರೆ. ನಾವು ಇಲ್ಲಿಂದ ಕೂಗೋದು, ದೋಸೆ ಏನಪ್ಪ ಅನ್ನೋ ಸ್ಟೈಲ್ ಆಗಿ ದುಡ್ಡು ತಗೊಳ್ಳೋದು. ದುಡ್ಡು ತಗೊಂಡು ಹೇಳೋದು, ಒಂದು ಮಸಾಲೆ ಅನ್ನೋದು, ಒಂದು ಮಸಾಲೆ ಹಾಕಪ್ಪ ಅಂತ. ಹಂಗೆ ಟೀಚರ್ ಕುಕ್ಕಲ್ಲಿ ಮಸಾಲೆ ಹಾಕೋದು, ಮತ್ತಿದ್ದಲ್ಲಿ ಹಾಕಿ ಬೇರೆ ಬಿಟ್ಬಿಟ್ಟು ಮತ್ತೊಳಗಡೆ ಬಂದಾಗ ಇನ್ಯಾರು ಬಂದ್ರೆ ಏನು ಆಗಿದ್ದು ಅನ್ನೋದು. ಆಮೇಲೆ ತಗೊಂಡ್ಬಿಟ್ಟು ನಾವೇ ಕೊಡೋದು. ಆಮೇಲೆ ಏನ್ ಮಾಡ್ಕೊಡ್ರಿ ಅನ್ನೋದು. ಹೋಗಿ ನಾವೇ ಕ್ಲೀನ್ ಮಾಡೋದು. ತಟ್ಟೆ ಇಲ್ಲ, ನಾವೇ ತೊಳ್ಕೊಂಡು. ಸೊ ಆ ರೀತಿ ಮಾಡೋದವನು ಮಾತ್ರ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬಲ್ಲ, ಉತ್ತಮ ಸಂಘಟನೆ, ಉತ್ತಮ ಟ್ರಸ್ಟ್ ನಿರ್ಮಾಣ ಮಾಡ್ತಾನೆ. ಅಂದ್ರೆ ಆ ರೀತಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೋ ಅವರು ಮಾತ್ರ. ಅದನ್ನ ಬಿಟ್ಟು ನಮ್ಮ ಮಾದೇವಣ್ಣ ಸಂಘಟನೆ ಮಾಡ್ತಾ ಇದ್ದಾರೆ, ಮಾದೇವಣ್ಣ ಹೆಂಡತಿ ಮಾಡ್ತಾ ಇದ್ದಾರೆ, ನಾನು ಮಾಡೋಣ ಅಂತ ಹೋಗೋರೆಲ್ಲ 1 ವರ್ಷದ ರಿನಿವಲ್ ಮಾಡಕ್ ಕೂಡ ಆಗಿಲ್ಲ. 1 ವರ್ಷದ ರಿನಿವಲ್ ಕೂಡ ಮಾಡಕ್ ಯೋಗ್ಯತೆ ಇದೆ, ಬಂದ್ ಮಾಡಿಕೊಂಡು ಹೋಗಿದ್ದಾರೆ ಎಷ್ಟೋ ಸಂಘಟನೆಗಳು. ಆದ್ರೆ ನೀವು 18 ವರ್ಷವನ್ನ ಈ ಮೈತ್ರಿಕರ ತಂಡ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮೌಲ್ಯತೆ ಇದರಲ್ಲಿ ಗೊತ್ತಾಗ್ತದೆ. ಯಾವುದೇ ಒಂದು ಪೂರ್ತಿ ಅನ್ನವನ್ನ ಮಾಡೋದು ಬೇಡ. ನನ್ನ ಗೆಳೆಯರನ್ನೆಲ್ಲ ನೋಡ್ತಾ ಇದ್ದೆ, ಅವಾಗ ಮಾತನಾಡುವಾಗ ಮೊಬೈಲ್ ಹಿಡ್ಕೊಂಡಿದ್ರು, ಬಹಳಷ್ಟು ಜನ ಮೊಬೈಲ್ ಹಿಡ್ಕೊಂಡಿದ್ರು. ಮೊಬೈಲ್ ಹಿಡ್ಕೊಳ್ಳಿ. ನಾವು ಇಲ್ಲಿ ಇಷ್ಟು ನನ್ನ ಸ್ನೇಹಿತರು ಮಾತಾಡಿದ್ರು, ನಮ್ಮ ಸಿನಿಮಾ ನಟರಾಗಿರ್ಬೋದು ಅಥವಾ ನಮ್ಮ ಮಾಸ್ಟರ್ ಅದ್ಭುತವಾದ ಕೆಲವು ಮಾತಾಡಿದ್ರು. ನಾನೆಷ್ಟು ವಿಷಯಗಳನ್ನ ತಿಳ್ಕೊಂಡೆ ಅವರಿಂದ. ಇವರು ಮಾತಲ್ಲಿ 2 ಮಾತಾಡಿ ಬಂದ್ರು. ಅದರಲ್ಲಿ ಒಂದು ವಿಷಯ ತಿಳ್ಕೊಂಡೆ, ಎಲ್ಲಿ ಎಷ್ಟು ಮಾತಾಡಬೇಕು ಅನ್ನೋದನ್ನ ನಾನು ಅವರಿಂದ ತಿಳ್ಕೊಂಡೆ. ಅಂದ್ರೆ ಪ್ರತಿ ಒಂದು ವಿಷಯದಲ್ಲೂ ನಮ್ಗೆ ಕಲೀಲಿಕ್ಕಿರುತ್ತೆ. ಆ ಕಲಿಯುವ ಆಸಕ್ತಿ ನಮ್ಮಲ್ಲಿರ್ಬೇಕು, ಮತ್ತೆ ಅದನ್ನ ಅಳವಡಿಸ್ಕೊಳ್ಳೋ ತಾಕತ್ತು ನಮ್ಮಲ್ಲಿರ್ಬೇಕು. ಇಲ್ಲ ಅಂದ್ರೆ ಅದೇ ಫೇಸ್ಬುಕ್ ನಲ್ಲಿ ಯಾರೋ ಏನೋ ಬರ್ದಿರ್ತಾರೆ ಸರ್, ಎಲ್ಲೋ. ಯಾಕಂದ್ರೆ ಈಗ ನಿನ್ನೆ ನನ್ನ ಸ್ನೇಹಿತ BBMP ಈಗ ಹೋಗಿದ್ದಾನೆ, ಸ್ವಲ್ಪ ಹೊತ್ತು ಮೊದಲೇ. ಅಲ್ಲೇನೂ ಇಲ್ಲ, ಸರಿ ಇದೆ. ಸಂಜೆ ಬಂದಿದ್ದಾರೆ, 3 ಗಂಟೆ ಹೋಗಿದ್ದಾನೆ, 7 ಗಂಟೆ ಬಂದಿದ್ದಾರೆ. 7 ಗಂಟೆ ಬರುವಾಗ ಒಂದು ಕಲ್ಲನ್ನು ಮಾತ್ರ ತಟ್ಟಿದ್ದಾರೆ.
GB ಬಂದ್ರು ಮಾಮೂಲು ಆಫೀಸಿಗೆ ಹೋಗೋ ರೋಡಲ್ಲ ಅದು ಕ್ಲೀನ್ ಆಗಿ ಟಿವಿಯಲ್ಲಿ ಬಂದಿದೆ. ಹ್ಯಾಗ್ ಬಿದ್ದಿದ್ದಾರೆ ಏನ್ ಬಿದ್ದಿದ್ದಾರೆ ಎಲ್ಲ ಇದೆ. ಅದ್ರಲ್ಲಿ ಒಬ್ಬ ಕೆಳಗೊಬ್ಬ ಹಾಕಿದ್ದಾರೆ. ಹುಡುಗಿಯರು ಸ್ವಲ್ಪ ಕಡಿಮೆ ಮಾಡಬೇಕು. ಏನಿಲ್ಲ ಅಲ್ಲ ಸಿಕ್ಕಿದ್ರೆ ಏನ್ರಲ್ಲಿ ಹೊಡಿಬೇಕು ಅನ್ಸುತ್ತೆ ಬಹಳ ಸಿಟ್ಟು ಬರ್ತದೆ. ಅಂದ್ರೆ ಅವಾಗ ಅದರ ಬಗ್ಗೆ ನಾವು ಬೇಜಾರಾಗಂತದ್ದಿಲ್ಲ. ಅವ ಅತಿ ಕಟ್ಟ ಕಡೆಯಲ್ಲಿದ್ದಾನೆ. ಅವನಿಗೆ ಇದ್ರಾಗೆ ಬರ್ಬೇಕನ್ನ ಮನಸ್ಥಿತಿನೇ ಇಲ್ಲ. ಅವನಿಗೆ ಕಟ್ಟ ಕಡೆಯಲ್ಲಿ ಮೊಬೈಲ್ ಹೊತ್ಕೊಂಡು ಕೂತ್ಕೊಂಡಿದ್ದಾನ. ಮೊಬೈಲ್ ಹೊತ್ಕೊಂಡು ಕೂತ್ಕೊಳ್ತಾರಲ್ಲ, ಅದು ಎಲ್ಲಿ ಒಂದು ಸಭೆ ನಡೀತದೋ ಒಂದು ಕಾರ್ಯಕ್ರಮ ನಡೀತದೋ ಅಲ್ಲೂ ಕೂಡ ಮೊಬೈಲ್ ಹೊತ್ತವರಿಗೆ ಯಾರು ಬೇಸರ ಆಗಬೇಡಿ. ಬೇಸರ ಆದ್ರೂ ನನಗೇನಿಲ್ಲ, ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ನಿಮ್ಮನೆ ಊಟಕ್ಕೆ ಪ್ರೀತಿಯಿಂದ ಕರೆದು ಬರ್ತೀನಿ ವಿನಃ ಬರಂತ ಕಾಲ ಬರಲ್ಲ. ಅಂತ ಕಾಲ ಬಂದ್ರೆ ಜೀವ ತಗೊಂಡು ಬಿಟ್ರೆ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ. ನಾನು ಹೇಳ್ತಿರೋದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅತೃಪ್ತ ಆತ್ಮ ತೃಪ್ತ ಆತ್ಮ ನಿಮ್ಮಲ್ಲಿ ನೀವೇ ಇವತ್ತು ಪರೀಕ್ಷೆ ಮಾಡ್ಕೊಳ್ಳಿ. ತೃಪ್ತ ಆತ್ಮ ಅಂದ್ರೆ ಏನು, ಅತೃಪ್ತ ಆತ್ಮ ಅಂದ್ರೆ ಏನು? ನಮ್ಮ ಶಂಕರ್ ನಾಗವರು ಜೂನಿಯರ್ ಶಂಕರ್ ನಾಗವರು ಇದ್ದಾರೆ ಸರ್, ನಿಮ್ಗೆ ಅಭಿನಂದನೆಗಳು. ಅತೃಪ್ತ ಆತ್ಮ ಮತ್ತು ತೃಪ್ತ ಆತ್ಮ ಅಂದ್ರೆ ಏನು? ತೃಪ್ತ ಆತ್ಮ ಯಾವುದು ಗೊತ್ತಾ? ನಮ್ಮ ಡಾಕ್ಟರ್ ಗೊತ್ತಿರುತ್ತೆ. 6 ಗಂಟೆ ಊಟ ಮಾಡಿ 10 ಗಂಟೆಗೆ ಬೇಡ ಅಂದ್ರೂ ಎಳೆದು ಬಿಡ್ಬೇಕು ಬೆಡ್ಡಿಗೆ. ಅದು ತೃಪ್ತ ಆತ್ಮ. ಕಟ್ಟುಂಬ ನಿದ್ದೆ ಬರ್ಬೇಕು. 5:30ವರೆಗೆ ಏನಾಗ್ತಾ ಇದೆ ಅಂತ ಗೊತ್ತಾಗಬಾರ್ದು. ಕಟ್ಟುಂಬ ನಿದ್ದೆ ಬರ್ಬೇಕು. ಆದ್ರೆ ಸಣ್ಣದೊಂದು ಸೌಟು ಬಂದ್ರು ಕೂಡ ತಕ್ಕ ಎಚ್ಚರಿಕೆ ಆಗುವಂತ ಒಂದು ಶಕ್ತಿ ಇರೋದು ಅದು ತೃಪ್ತ ಆತ್ಮ. ಅತೃಪ್ತ ಆತ್ಮ ಅಂದ್ರೆ ಯಾವುದು? ಹಿಂಗ್ ಹಿಡ್ಕೊಳ್ಳೋದು. ಗಂಟೆ ರಾತ್ರಿ ಹೇಳೆ ಹೇಳೋ ಬೇಳೆ ಹೇಳೋ ಮಾತ್ರ ಮೊಬೈಲ್ ಅನ್ನು ನೋಡ್ಕೊಂಡು ತಿಕ್ತಾ ಇರೋದು. ಹೇಳಿದ್ರೆ ನಿದ್ದೆ ಬರಲ್ಲ ನನಗೆ ಅನ್ನೋದು. ನಿದ್ದೆ ಮಾತ್ರೆಗೆ ಎಡಿಟ್ ಆಗೋದು, ಎಣ್ಣೆಗೆ ಎಡಿಟ್ ಆಗೋದು, ಆಮೇಲೆ ಹೆಣ್ಣಿಗೆ ಎಡಿಟ್ ಆಗೋದು, ಹೆಣ್ಣು ಮಕ್ಕಳು ಗಂಡಿಗೆ ಎಡಿಟ್ ಆಗೋದು. ಇದು ಅತೃಪ್ತ. ನೀವು ತೃಪ್ತರೋ ಅಥವಾ ಅತೃಪ್ತರೋ ನೀವೇ ಡಿಸೈಡ್ ಮಾಡಿ. ನೀವು ಯಾವಾಗ ಸರಿ ಆಗ್ತೀರ ಅಂತ ಹೇಳಿದ್ರೆ ತೃಪ್ತಿಯನ್ನು ಹೊಂದಿದಾಗ ಮಾತ್ರ. ಮತ್ತೆ ಇನ್ನೊಬ್ರು ನೋಡಿ ಅಸೂಯೆ, ಏನೋ ಇವ್ರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ನಮ್ಮ ಮಾಧವಣ್ಣ ಒಂದ್ ಕಾರ್ಯಕ್ರಮ ಮಾಡಿರಂತ ನಾನು ಒಂದ್ ಕಾರ್ಯಕ್ರಮ ಮಾಡ್ತೀನಿ, ನಮ್ ಸಿನಿಮಾ ನಟರನ್ನ ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದಲ್ಲ. ಸಾಧನೆಯನ್ನ ಮಾಡಿ ಮಾಧವಣ್ಣ ಕರೆದಕ್ಕೆ ನಾನು ಬಂದಿದ್ದೀನಿ. ಅವರ ಪಟ್ಟು ಅಷ್ಟು ಗಟ್ಟಿ ಇತ್ತು. ಅವ್ರು ನನಗೆ ಹೇಳಕ್ ಬರ್ತೀನಿ ಅಂದ್ರೆ ನೀವು ಹೇಳಕ್ ಬರೋದು ಬೇಡ. ಯಾಕಂದ್ರೆ ನನ್ನ ಹಿಡಿಯೋದು ಕಷ್ಟನೇ.